ಜಾತಿ ಗಣತಿ ವೇಳೆ ಕರ್ತವ್ಯ ಲೋಪ ಹಿನ್ನೆಲೆ ನೋಟಿಸ್ ಕೊಡಲಾಗಿದೆ. 13 ಗಣತಿದಾರರಿಗೆ ಪಾಲಿಕೆ ಜಂಟಿ ಆಯುಕ್ತರಿಂದ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಸರ್ವೆ ಕುಂಠಿತಕ್ಕಿಂತ 5ಕ್ಕಿಂತ ಕಡಿಮೆ ಮನೆಗಳ ಗಣತಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. 13 ಗಣತಿದಾರರಿಗೆ ಪಾಲಿಕೆ ಜಂಟಿ ಆಯುಕ್ತರಿಂದ ರವಾನೆ ಆಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಸರ್ವೆ ಕುಂಠಿತ ಆಗಿದೆ. 5ಕ್ಕಿಂತ ಕಡಿಮೆ ಮನೆಗಳ ಸರ್ವೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನೋಟಿಸ್ ಕೂಡ ಕೊಡಲಾಗಿದೆ. ಜಾತಿ ಗಣತಿ ಸರ್ವೆ ವೇಳೆ ಸರಿಯಾಗಿ ಸರ್ವೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು 13 ಮೇಲ್ವಿಚಾರಕರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ನಿಮ್ಮಿಂದಲೇ ಜಾತಿ ಗಣತಿ ಕಾರ್ಯ ಕುಂಠಿತಗೊಂಡಿದೆ. ಇಷ್ಟು ದಿನದ ಒಳಗೆ ಜಾತಿ ಗಣತಿ ಕಾರ್ಯ ಮುಗಿಬೇಕು, ಆದ್ರೆ ನೀವು ಸರಿಯಾಗಿ ಮನೆಗಳನ್ನ ಸರ್ವೆ ಮಾಡ್ತಾ ಇಲ್ಲ, ನಿಮ್ಮ ಕೆಲಸದಲ್ಲಿ ಲೋಪದೋಷ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು 13 ಸಿಬ್ಬಂದಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಆದೇಶವಿದ್ರೂ ಕೂಡ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಸಮೀಕ್ಷೆ ಬೇಗ ಮುಗಿಸಬೇಕು ಅನ್ನುವಂತಹ ಒತ್ತಡ ಕೂಡ ಇದೆ. ಆದ್ರೂ ಕೂಡ ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ನೀವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು 13 ಸಿಬ್ಬಂದಿಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಜಾತಿ ಗಣತಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ 13 ಗಣತಿದಾರರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ನಿಗದಿಯೊಳಗೆ ಜಾತಿ ಗಣತಿ ಮುಗಿಸಲು ಸಿಎಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. 80ಕ್ಕಿಂತ ಕಡಿಮೆ ಇರುವಂತಹ ಜಿಲ್ಲೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಜಾತಿ ಗಣತಿ ಸಮೀಕ್ಷೆಗೆ ವೇಗ ನೀಡುವಂತೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಗದಿತ ಅವಧಿಯೊಳಗೆ ಜಾತಿ ಗಣತಿಯನ್ನು ಮುಗಿಸಲು ಸಿಎಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. 80ಕ್ಕಿಂತ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ವೆ ಅವಧಿ ವಿಸ್ತರಣೆ ಮಾಡದಿರಲು ಸಿಎಂ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಅಕ್ಟೋಬರ್ 18ರ ಒಳಗೆ ಸರ್ವೆಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಶಾಲಿನಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಗದಿತ ಅವಧಿಯ ಒಳಗೆ ಜಾತಿ ಗಣತಿಯ ಕಾರ್ಯ ಮುಗಿಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಜಾತಿ ಗಣತಿ ಸರ್ವೆಯನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ಶಿಕ್ಷಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಹೇಶ್? ನೋಡಬಹುದು, ಈಗಾಗಲೇ 12 ದಿನಗಳ ಕಾಲ ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ ನಿಜವೂ ಕೂಡ ಗಣತಿ ಕಾರ್ಯ ಸೀಮಿತವಾಗಿ ಹೋಗ್ತದೆ. ಯಾಕಂದ್ರೆ ಶೈಕ್ಷಣಿಕ ಸಂಸ್ಥೆ ಮಾಡೋದ್ರಲ್ಲಿ ಕೆಲವೊಂದು ಕಡೆ ಸಿಬ್ಬಂದಿಗಳು ಹಿಂದೆ ಸ್ಪರ್ಧಿದಾರ ಅನ್ನೋ ಚರ್ಚೆ ಕೂಡ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 13 ಜನ ಗಣತಿದಾರರಿಗೆ ಅಂದ್ರೆ ಮೇಲ್ವಿಚಾರಕಾರಿ ಕೆಲಸ ಮಾಡ್ತಿರುವಂತಹ 13 ಜನರಿಗೆ ಈಗಾಗಲೇ ಸರ್ಕಾರದ ನೋಟಿಸ್ ಕೊಟ್ಟಿರುವಂತದ್ದು. ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ನೋಟಿಸ್ ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಕೇವಲ ದಿನನಿತ್ಯ 5ರಿಂದ 6 ಮನೆಗಳು ಮಾತ್ರ ಗಣತಿ ಆಗ್ತಿದೆ, ಈ ಹಿನ್ನೆಲೆಯಲ್ಲಿ ಏನಿಕೆ ಕುಂಠಿತವಾಗಿದೆ ಅಂತ ಕೂಡ ನೋಟಿಸ್ ಕೊಟ್ಟಿರುವಂತದ್ದು. ಆ ನೋಟಿಸ್ ನಲ್ಲೂ ಕೂಡ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು. ನಿಮ್ಮ ಮೇಲೆ ಯಾಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಾರದು, ನೀವು ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿ ಒಂದು ರೀತಿ ಕರ್ತವ್ಯಲೋಪ ಮಾಡಿದಿರ ಅಂತ ಕೂಡ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೇರೆ ಕ್ಷೇತ್ರಗಳನ್ನ ನೋಡಿದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಗಲೇ 90% ಆಗಿದೆ. ಬೆಂಗಳೂರಿನಲ್ಲಿ ಕೇವಲ ಇನ್ನ ಒಂದು 31%, 32% ಇದೆ. ಅದನ್ನು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಕಮ್ಮಿ ಇದೆ ಅಂತ ಕೂಡ ಈಗಾಗಲೇ ಏನೋ ಒಂದು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 24 ಗಂಟೆ ಒಳಗೆ ನಿಮ್ಮ ನೋಟಿಸ್ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳಿಸಿರುವುದು ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಾತಿ ಗಣತಿ ಸಮೀಕ್ಷೆ ವೇಗವಾಗಿ ಆಗಬೇಕು ಅಂತ ಹೇಳಿ ಶಾಲಿನಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವಾರು ಗಣತಿದಾರರು ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು 13 ಶಿಕ್ಷಕರಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಈಗಾಗಲೇ ನಿಗದಿತ ಅವಧಿಯೊಳಗೆ ಜಾತಿ ಗಣತಿಯನ್ನ ಮುಗಿಸಬೇಕು ಅಂತ ಹೇಳಿ ಸಿಎಂ ಆದೇಶವನ್ನ ಹೊರಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ಹಲವಾರು ಶಿಕ್ಷಕರು ಕರ್ತವ್ಯ ಲೋಪವನ್ನ ಎಸಗುತ್ತಿದ್ದಾರೆ ಅಂತ ಹೇಳ್ಬಿಟ್ಟು 13 ಶಿಕ್ಷಕರಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ.